ವೇದಿಕೆ ಮೇಲೆ ಎಲ್ಲ ಅಧ್ಯಕ್ಷರಿಗೆ ಮತ್ತು ನಮ್ಮ ಎಲ್ಲ ಅಧ್ಯಕ್ಷಗಳ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಹಾಗೂ ನಮ್ಮ ಯುವ ಪತ್ರಿಕಾ ಮಿತ್ರರು, ನೀವು ಸೀನಿಯರ್ ಇದ್ದೀರಾ, ಬೇರೆ ಪುರುಷರಿದ್ದಾರೆ, ಇಲ್ಲಿ ಎಲ್ಲರಿಗೂ ಒಂದಿಸ್ತಾ ನಾನು ಎರಡೇ ಮಾತು ಹೇಳೋದು. ಅವ್ರು ಏನು ಮಾಡ್ತಾರೆ, ಈ ಪತ್ರಿಕೆರು ಏನು ಮಾಡ್ತಾರೆ, ಆ ಸಂಘಟನೆ ಈ ಸಂಘಟನೆ ಅಂತ ಇಲ್ಲ. ಸಮಾಜದಲ್ಲಿ ಒಬ್ಬ ಒಳ್ಳೆ ಮನುಷ್ಯನೂ ಒಳ್ಳೆ ಬರವಣಿಗೆನೂ ಒಂದು ಮೆಸೇಜ್ ಸಂದೇಶ ಕೊಟ್ಟರೆ ಅವನು ಒಬ್ಬ ಪತ್ರಕರ್ತನೆ. ಆದರೆ ಪತ್ರಕರ್ತರು ಏನು ಬೇಕು ಅನ್ನೋದಕ್ಕೆ ಇನ್ನು ಸಂಘಟನೆ ಮಾಡಿದಾಗ, ದೌರ್ಜನ್ಯ ಮಾಡಿದಾಗ, ಈ ಸರ್ಕಲ್ ಇನ್ಸ್ಪೆಕ್ಟರ್ ದೌರ್ಜನ್ಯ ಮಾಡಿದಾಗ ಇವ್ರು ಹಿಡಿಯೋದಕ್ಕೆ ಅಬ್ರಾರ್ ಸ್ವಲ್ಪ ಉಳ್ಕೊಂಡು, ಇಲ್ಲಾಂದ್ರೆ ಅಲ್ಪಸಂಖ್ಯಾತ ಅವನ್ನ ಕುಣಿದಾಕ್ತಿದ್ರು. ಅದು ಮುಖ್ಯ ಅಲ್ಲ. ಇಲ್ಲಿ ನಾವು ಬರೆಯೋ ಬರವಣಿಗೆ ಪ್ರತಿಯೊಬ್ಬರೂ ಸಮಾಜಮುಖಿ ಆಗಿರ್ಬೇಕು. ಸಮಾಜದಲ್ಲೇ ಎಲ್ಲರನ್ನೂ ಎಚ್ಚರ ಅಂತ ಒಂದು ಸಂದೇಶ ನೀವು ಕೊಡಬೇಕು. ತಪ್ಪು ಮಾಡ್ತಿದ್ರೆ ಸ್ವಲ್ಪ ಯಾವುದೇ ಅಧಿಕಾರಿ ತಪ್ಪು ಮಾಡಲಿ, ಅವ್ರಿಗೆ ಸರ್ ನೀವು ತಪ್ಪು ಮಾಡ್ತಿದ್ರ ಅಂತ ಅವ್ರಿಗೆ ಒಂದ್ಸರಿ ಮನವರಿಕೆ ಮಾಡಿ ಹೇಳಿ, ಇನ್ನೊಂದ್ಸರಿ ಹಿಂಗೆ ಮಾಡಿದ್ರೆ ನಿಮಗೆ ಪನಿಷ್ಮೆಂಟ್ ಆಗುತ್ತೆ, ಇನ್ನೊಂದು ಎಸ್ಸಿಗೆ ಕೊಟ್ಟು ಇದು ಮಾಡಿ ಇದು ಮಾಡ್ಕೊಂಡು ಹೋಗ್ಬೇಕು. ಅಧಿಕಾರಿ ತಪ್ಪು ಮಾಡ್ತಾನೆ ಅಂತ ತಕ್ಷಣ ಅವ್ನ ತಕ್ಕ ಆಕ್ಚುಲಿ ಮುಂದಿನ ಬರೋನು ಅವನೇ. ಇವ್ರು ತುಂಬ ಸವಲತ್ತು ನಮಗೆ ಯಾಕೆ ಕೊಡೋರು, ಸಾರ್ವಜನಿಕರಿಗೆ ಪರದಾಡೋರು ಸಾರ್ವಜನಿಕರಿಗೆ ಅದು ಹಾಕ್ಬಾರ್ದು. ಪ್ರತಿಯೊಬ್ಬರು ನೀವು ಮಾಡೋ ನಿಮ್ಗೆ ಅವ್ನು ಹಂಗೆ ಬರ್ದ ಇವ್ನು ಬರ್ದ ಇದನ್ನ ಮುಖ್ಯ ಅಲ್ಲ. ನೀವು ಏನು ಬರ್ದಿದ್ರ, ನಿಮ್ಮನ್ನ ಜನ ಸೊಸೈಟಿಲಿ ಗುರ್ಸ್ಬೇಕು ಅಂತ ಅಂದ್ರೆ, ಸಮಾಜ ನಿಮ್ಗೆ ಗುರ್ಸ್ಬೇಕು ಅಂದ್ರೆ ಸೊಸೈಟಿಲಿ ಜನಗಳು ನಿಮ್ಮನ್ನು ಸ್ಪಂದನೆ ಕೊಡಬೇಕು. ನಮಗೆ ಅವ್ರು ಇನ್ನೊಬ್ಬ ಆ ಪತ್ರಿಕೆ ಕೊಡಬೇಕು, ಇವ್ನ ಪತ್ರಿಕೆ ಕೊಡಬೇಕು ಅಂತಿರಲಿಲ್ಲ. ಪತ್ರಿಕೆಯಲ್ಲಿ ಎಲ್ಲರೂ ಬರೀತಾರೆ, ಎಲ್ಲ ಹೋಗ್ತಾರೆ. ಆದರೆ ಸಮಾಜದಲ್ಲಿರೋ ತಪ್ಪುಗಳನ್ನ ತಿದ್ದಿ, ನೀವು 400 ಜನಕ್ಕೆ ನಿಮ್ಗೆ ಹೆಲ್ಪ್ ಸಹಾಯ ಮಾಡೋಕ್ಕಾಗಲಿಲ್ಲ ಅಂದ್ರೆ 4 ಜನಕ್ಕಾರ ಕನಿಷ್ಠ ಸೌಜನ್ಯ ಮಾಡಿದ್ರೆ ಪ್ರತಿಯೊಬ್ಬ ಮನುಷ್ಯನ ದೇವರವ್ರನ್ನ ನಂಬ್ತಾನೆ. ಈ ಜನ ನಂಬೋದು ಬೇಕಾಗಿಲ್ಲ. ಇಷ್ಟೆಲ್ಲ ಹೇಳ್ತಾ ಇದ್ದೀನಿ. ಆಮೇಲೆ ತೋಪಿದಾರ್ಗೆ ಒಂದು ಮನವಿ, ನಿಮಗೆ ಇಲ್ಲಿಗೆ ಒಂದು ಕಂಪ್ಯೂಟರ್ ಬೇಕಾಗಿದೆ. ಅವರು ಅಧ್ಯಕ್ಷ ಒಬ್ಬರೇ ಕೊಡಕ್ಕೆ ಬರಲ್ಲ. ನೀವು ನಿಮ್ಮಂಥ ಕೌನ್ಸಿಲರ್ಗಳಿರಲ್ಲ, ನೀವೆಲ್ಲ ಸೇರಿಸಿ ಮೀಟಿಂಗ್ನಲ್ಲಿ ಪ್ರೆಸರ್ ಹಾಕಿದ್ರೆ ಮಾತ್ರ ಇಲ್ಲಿಗೆ ಕಂಪ್ಯೂಟರ್ ಬರುತ್ತೆ. ನೀವು ಇಲ್ಲಿ ಇವತ್ತು ಹೇಳಿಕೆ ಬೇಕು ಅಂತ ಬರಲಿಲ್ಲ. ಯಾಕೆ ನಾನು ಅದು ಸುಸ್ತಾಗಿದ್ದೀನಿ, ಗೊತ್ತಿದೆ ನನಗೆ, ಅವ್ರ ಪ್ರಾಬ್ಲಮ್ಮು ಗೊತ್ತಿದೆ. ದಯವಿಟ್ಟು ಇರೋ ಕೌನ್ಸಿಲರ್ಗಳೆಲ್ಲ ಒಂದೇ ಪಕ್ಷದವರು, ಒಂದೇ ಪಕ್ಷದವ್ರು ಬೇರೆ, ಒಂದೇ ಇದು ಎಲ್ಲ ಸೇರ್ಕೊಂಡು ಎಲ್ಲ ಸೇರಿ ನಿಮ್ಮ ಕೈಲಿ ಆಗಲಿಲ್ಲ ಅಂದರೆ, ನೀವು 5 ಲಕ್ಷ ಖರ್ಚು ಮಾಡಿ 55 ಲಕ್ಷ ಖರ್ಚು ಮಾಡಿ ಲೆಕ್ಕ ಆಗೋದು ಬಂದಿದ್ರೆ, ಆಗಲಿಲ್ಲ ಅಂದರೆ ನಿಮ್ಮ ಕೈಲಿ ನನ್ನ ಮನವಿ ರಿಕ್ವೆಸ್ಟ್, ನೀವು ಒಂದು 5 ಜನ ಕೌನ್ಸಿಲರ್ಗಳೆಲ್ಲ ಸೇರ್ಕೊಂಡು 25 ಸಾವಿರ ಕೊಟ್ಟು ಖರ್ಚು ಮಾಡಿ ಒಂದು ಕಂಪ್ಯೂಟರ್ ದಯವಿಟ್ಟು ಕೊಡಿಸ್ಬೇಕು ಅಂತ ಹೇಳಿ ರಾಜ್ಯಾಧ್ಯಕ್ಷ ನೋಡಿ. ಈ ಬೇಲೂರು ಪತ್ರಕರ್ತರು ಎಲ್ಲರಂಗೆ ಸಾಮಾನ್ಯ ಪತ್ರಕರ್ತಲ್ಲ, ಇದು ಸುಂದರ ಬೇಲೂರು ಅಂತ ಒಂದು ಹೆಸರು ಪಡೆದಿದೆ, ವರ್ಲ್ಡ್ ಹೆರಿಟೇಜ್ ಬೇಲೂರು. ನೀವು ಪತ್ರಕರ್ತರು ಆ ದೃಷ್ಟಿಯಲ್ಲಿ ಬರೆದು ನೀವು ಸುಂದರ ಪತ್ರಕರ್ತರು ಆಗಬೇಕು ಅಂತ ಹೇಳಿ ಈ ಕರ್ನಾಟಕ ಮಹಾತ್ಮ ಪತ್ರಕರ್ತರ ಸಂಘಕ್ಕೆ ಅಭಿನಂದನೆ ಸಲ್ಲಿಸ್ತಾ ನಿಮಗೆ ಒಳ್ಳೆಯದಾಗಲಿ. ಧನ್ಯವಾದಗಳು.